ಪ್ರೈಸ್ ದ ಲಾರ್ಡ್. ಎಲ್ರಿಗೂ ಜೀವನದ ವಾಕ್ಯ 15ನೇ ದಿನಕ್ಕೆ ಸ್ವಾಗತ. ಈ ದಿನದ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 111 ಮತ್ತು ಕೊನೆಯ ವಚನವನ್ನು ನಾವು ನೋಡಿಕೊಳ್ಳೋಣ. 10ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು, ಆತನ ಸ್ತುತಿಯು ನಿರಂತರವಾದದ್ದು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಸೊ ನಮಗೆ ಜ್ಞಾನ ಬೇಕಾದರೆ ನಾವು ಏನು ಮಾಡಬೇಕು ಎಂಬುದಾಗಿ ನಮಗೆ ದೇವರ ವಾಕ್ಯವು ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ. ಯೆಹೋವನ ಒಂದು ಭಯವು ಅದು ಜ್ಞಾನಕ್ಕೆ ಮೂಲವಾಗಿದೆ, ಆಧಾರವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ಜನರು ಏನಂದರೆ, ನಾನು ಬುದ್ಧಿಹೀನನು, ನನಗೆ ಜ್ಞಾನವಿಲ್ಲ, ನನಗೆ ಏನು ಮಾಡೋದಕ್ಕೂ ಜ್ಞಾನ ಇಲ್ಲ ಎಂಬುದಾಗಿ ಅವರು ಅಂದುಕೊಳ್ತಾ ಇರ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಿಮಗೆ ಜ್ಞಾನ ಇಲ್ಲ ಅಂತ ನೀವು ನೆನೆಸುವಂಥ ಅವಶ್ಯಕತೆ ಇಲ್ಲ, ಜ್ಞಾನ ಇಲ್ಲ ಅಂತ ನೀವು ಕೊರಗುವಂಥ ಅವಶ್ಯಕತೆ ಇಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಒಂದು ವೇಳೆ ನಿನ್ನಲ್ಲಿ ದೇವರ ಭಯಭಕ್ತಿ ಇರುವುದಾದರೆ, ಯೆಹೋವನ ಭಯವು ನಿಮ್ಮಲ್ಲಿ ಇರುವುದಾದರೆ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಂತಹ ಜನರಿಗೆ, ಅಂತಹ ವ್ಯಕ್ತಿಗಳಿಗೆ ದೇವರು ತನ್ನ ಜ್ಞಾನವನ್ನು ದಯಪಾಲಿಸುತ್ತಾನೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಸೊ ಅದಕ್ಕಾಗಿ ಇಲ್ಲಿ ದೇವರ ಒಂದು ಭಯ, ದೇವರ ಭಯ ಅಂತ ನಾವು ನೋಡುವಾಗ, ನಾವು ದೇವರನ್ನು ನೋಡಿ ಅಥವಾ ದೇವರ ವಿಷಯದಲ್ಲಿ ನಾವು ನಡುಗುತ್ತಾ ಭಯಪಡುತ್ತಾ ಇರುವಂಥ ಒಂದು ಕಾರ್ಯವಲ್ಲ ಅದು. ದೇವರ ಭಯ, ಯೆಹೋವನ ಭಯ ಅಂತ ನಾವು ನೋಡುವಾಗ ಅದರ ಅರ್ಥ ಏನಂದರೆ, ದೇವರ ವಾಕ್ಯಕ್ಕೆ ವಿಧೇಯರಾಗುವಂಥದ್ದು ಮತ್ತು ದೇವರ ಮಾರ್ಗದಲ್ಲಿ ನಡೆಯುವಂಥದ್ದು, ದೇವರನ್ನು ಪ್ರೀತಿಸುವಂಥದ್ದು ಮತ್ತು ದೇವರ ಆಜ್ಞೆಗಳಿಗೆ ವಿಧೇಯರಾಗುವಂಥದ್ದು. ಈ ರೀತಿಯಾದ ಕಾರ್ಯಗಳನ್ನು ನಾವು ಮಾಡುವಾಗ ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನ ದೈವಿಕ ಜ್ಞಾನವನ್ನು ನಮ್ಮ ಜೀವಿತದಲ್ಲಿ ದೇವರು ಅನುಗ್ರಹಿಸುವಾತನಾಗಿದ್ದಾನೆ. ಯಾಕೆಂದರೆ ನಮ್ಮ ಜೀವಿತದಲ್ಲಿ ನಾವೇನು ಮಾಡಿದರೂ ಸಹ ನಮಗೆ ಜ್ಞಾನದ ಅವಶ್ಯಕತೆ ಇದೆ. ಸವಾಲುಗಳನ್ನು ಎದುರಿಸುವುದಕ್ಕೆ ನಮಗೆ ಜ್ಞಾನದ ಅವಶ್ಯಕತೆ, ಮತ್ತು ಅದೇ ರೀತಿಯಾಗಿ ಅನೇಕ ಕಾರ್ಯಗಳನ್ನು ಮಾಡಬೇಕಾದ್ರೆ ಜ್ಞಾನದ ಅವಶ್ಯಕತೆ, ವಿದ್ಯಾಭ್ಯಾಸ ಮಾಡಬೇಕಾದ್ರೂ ಜ್ಞಾನದ ಅವಶ್ಯಕತೆ ಬೇಕು. ನಾವು ಏನೇ ಮಾಡಿದ್ರೂ ಸಹ ನಮಗೆ ಜ್ಞಾನದ ಅವಶ್ಯಕತೆ ಇದೆ. ಆ ಜ್ಞಾನವೊಂದು ನಾವು ಹೊಂದಿಕೊಳ್ಬೇಕಾದ್ರೆ ಅಥವಾ ನೀವು ಹೊಂದಿಕೊಳ್ಬೇಕಾದ್ರೆ ದೇವರ ಒಂದು ಭಯ, ಯೆಹೋವನ ಭಯ ನಿಮ್ಮಲ್ಲಿ ಇರಬೇಕು. ಅದರ ಅರ್ಥ ಏನಂತಂದರೆ, ದೇವರನ್ನು ನೀವು ಹಿಂಬಾಲಿಸಬೇಕು, ದೇವರಿಗೆ ವಿಧೇಯರಾಗಬೇಕು ಮತ್ತು ಆತನ ಕಾರ್ಯಗಳಿಗೆ ಮತ್ತು ಆತನ ಆಜ್ಞೆಗಳಿಗೆ ನೀವೇನು ಮಾಡಬೇಕು, ವಿಧೇಯರಾಗಿ ಆತನನ್ನು ಪ್ರೀತಿಸುವವರಾಗಿ, ಆತನಿಗಾಗಿ ಜೀವಿಸುವವರಾಗಿ, ಆತನಿಗಾಗಿಯೇ ಸ್ತುತಿ ಮಾಡುವವರಾಗಿ, ಆರಾಧನೆ ಮಾಡುವವರಾಗಿ ನೀವು ಇರುವಾಗ ದೇವರು ನಿಮ್ಮನ್ನು ತನ್ನ ದೈವಿಕ ಜ್ಞಾನದಿಂದ ಆತನು ತುಂಬಿಸಿ ನಡೆಸುವಾತನಾಗಿದ್ದಾನೆ. ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು. ಯಾರು ಆತನ ವಾಕ್ಯಗಳನ್ನು ಅದನ್ನು ಹಿಂಬಾಲಿಸಿ ಅದರಂತೆ ನಡೀತಾರೋ ಅವರು ವಿವೇಕಿಗಳು, ಧನ್ಯವಂತರು, ಅವರು ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ ಮತ್ತು ಅವರು ಜ್ಞಾನವಂತರು ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ ನಿಮ್ಮ ಜೀವಿತಗಳಲ್ಲಿ ನಿಮಗೆ ಜ್ಞಾನಕ್ಕಾಗಿ ಎದುರು ನೋಡ್ತಿರೋದಾದರೆ ನೀವು ದೇವರ ಬಳಿಗೆ ಬನ್ನಿರಿ, ಆತನನ್ನು ಬೇಡಿಕೊಳ್ಳ್ರಿ ಮತ್ತು ಆತನಿಗಾಗಿ ಜೀವಿಸ್ರಿ, ಆತನನ್ನು ಆರಾಧಿಸ್ರಿ, ಆತನನ್ನು ಕೊಂಡಾಡ್ರಿ ಮತ್ತು ಆತನ ವಾಕ್ಯಕ್ಕೆ ವಿಧೇಯರಾಗ್ರಿ. ನೀವು ಈ ಕಾರ್ಯಗಳನ್ನು ಮಾಡುವಾಗ ದೇವರು ನಿಮಗೆ ತಿಳಿದ ಹಾಗೆ ತನ್ನ ಜ್ಞಾನದಿಂದ ನಿನ್ನನ್ನು ಮತ್ತು ನನ್ನನ್ನು ಆತನು ತುಂಬಿಸಿ ನಮ್ಮನ್ನು ನಡೆಸುವನಾಗಿದ್ದಾನೆ. ಸೊ ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಅಂಡ್ ಗಾಡ್ ಬ್ಲೆಸ್ ಯು.